ಸೊ ಮುಂದಿನ ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮಂಜುನಾಥ್ ಅಂತ ಹೊಸಪೇಟೆಯಿಂದ. ಹೇಳಿ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಹೇಳ್ರಲ್ಲ. ಶುಗರ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ನನಗೆ. ಹೇಳ್ರಪ್ಪ. ನನಗಂತೂ ಶುಗರ್ ಜಾಸ್ತಿ ಅಂದ್ರೆ ನಗು ಬರ್ತದೆ. ಏನು ಚಿಂತೆ ಮಾಡಬೇಡ್ರಿ, ಎಂತ ಟೆನ್ಷನೇ ತಗೊಳಕ್ ಹೋಗ್ಬೇಡ್ರಿ. ನಿಮ್ಮ ಬಾಡಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಾನು ನೋಡೋದೆಲ್ಲ ಯಾರನ್ನು ಗೊತ್ತಾ, ಎಕ್ಸ್ಟ್ರೀಮ್ ಕೇಸಸ್ಸೇ ನನ್ನ ಹತ್ರ ಬರೋದು. ಎಲ್ಲ ಯುದ್ಧ ಮಾಡಿ ಕೊನೆಯಲ್ಲಿ ಬರ್ತಾರೆ ಅಂತಂತಾರಲ್ಲ, ಆ ಟೈಪು ಅಲೋಪತಿಕ್ಕಿಂದ ಎಲ್ಲ ಬೇರೆ ಇದರಿಂದ ಆಯುರ್ವೇದ ಯುನಾನಿ ಎಲ್ಲ ನೋಡಿ ಇನ್ನು ಕಣ್ಣು ಮುಬ್ಬಾಗ್ತೈತೆ, ಕಾಲಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇದೆ, ಆಮೇಲೆ ಬಾಡಿ ಇಂಪೊಟೆನ್ಸಿ ಇದೆ, ನಿದ್ದೆ ಬರಲ್ಲ, ಆ ಸ್ಟೇಜಲ್ಲೇ ಬರೋದು. ಅದರಿಂದ ಏನು ಯೋಚನೆ ಮಾಡಿಬಿಟ್ರಿ. ನೀವು ನಾನು ಹೇಳಿದ್ದನ್ನು ಸ್ವಚ್ಛವಾಗಿ ನೀವು ಫಾಲೋ ಮಾಡಿ ಎಂಥ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ರೂ ಕಂಟ್ರೋಲ್ ಆಗ್ತೈತೆ. ಬಟ್ ಬಾಯಿಗೆ ಕಂಟ್ರೋಲ್ ಮಾಡ್ಕೊಬೇಕಷ್ಟೇ. ಸ್ವಲ್ಪ ಬಾಯಿಗೆ ಲೂಸ್ ಮಾಡಿಕೊಂಡ್ರೆ ಕಾರ್ಬೋಹೈಡ್ರೇಟ್ಸ್ ಭಾರಿ ಡೇಂಜರಸ್ಸು. ಏನು ಏಕದಳ ಧಾನ್ಯ ಇದೆ, ಅದು ರಾಗಿನೇ ಆಗಲಿ, ಅದು ಸಿರಿಧಾನ್ಯ ಆಗಲಿ, ಅಥವಾ ಅದು ಗೋಧಿ ಆಗಲಿ, ಅದು ಅಕ್ಕಿ ಆಗಲಿ, ಎಲ್ಲನೂ ಶುಗರ್ಸೇನೆ. ಯಾವಾಗ 30-40% ಜಾಸ್ತಿ ತಿಂದಾಗ. ಆದ್ದರಿಂದ ರೊಟ್ಟಿ ತಿನ್ನೋ ಹೊತ್ತಿನಲ್ಲೂ ಅಷ್ಟೇ, ಹೊಸಪೋಟೆ ಆ ಕಡೆಲ್ಲ ರೊಟ್ಟಿ, ನೀವು 3 ರೊಟ್ಟಿ ತಿನ್ನೋ ಶಕ್ತಿ ಇತ್ತು ಅಂತಂದರೆ 1 ರೊಟ್ಟಿ ತಿನ್ನಿ, ಇನ್ನು 2 ರೊಟ್ಟಿದು ಸೊಪ್ಪು ಮತ್ತು ಇದು ಮಾಡ್ಕೊಳ್ಳಿ. 100% ನೀವು ಅದರಿಂದ ಹೊರ ಬರ್ತೀರಿ. ನೀವೇನು ಯೋಚನೆ ಮಾಡ್ಕೋಬೇಡ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇದೀಗ ಮುಂದಿನ ಕರೆ ಇದೆ. ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ನನ್ನ ತಮ್ಮನ್ ಕೇಳ್ಬೇಕಿತ್ತು, ಚಂದ್ರಶೇಖರ್ ಅಂತ. ಹೇಳಿ. ನಮಸ್ತೆ. ಹೇಳ್ರಿ. ಸರ್, ನಮ್ಮ ತಮ್ಮ 50 ಇಯರ್ಸ್. ಅವ್ನಿಗೆ 2004 ಅಲ್ಲಿ ಕಿಡ್ನಿ ಸ್ಟೋನ್ ಇತ್ತು, ಅದು ಟ್ರೀಟ್ಮೆಂಟ್ ತಗೊಂಡಾಯ್ತು. 2008 ಡಿಸ್ಕ್ ಆಯ್ತು. ಆಮೇಲೆ ಗೌಟ್ ಡಿಟೆಕ್ಟ್ ಆಯ್ತು. ಗೌಟ್ ಝೈಲರಿಕ್ ತಗೊಳ್ತಾ ಇದ್ದಾನೆ. ನೆಕ್ಸ್ಟ್ ಅದಾದ್ಮೇಲೆ ಟ್ಯೂಬರ್ಕ್ಯುಲೋಸಿಸ್ ಆಯ್ತು, ಆಂಟಿ ಟ್ಯೂಬರ್ಕ್ಯುಲೋಸಿಸ್ ಟ್ರೀಟ್ಮೆಂಟ್ ತಗೊಂಡ. ಈಗ ಫ್ಯಾಟಿ ಲಿವರ್ ಪ್ಲಸ್ ಗಾಲ್ ಸ್ಟೋನ್ ಇದೆ ಸರ್. ಗಾಲ್ ಸ್ಟೋನ್ ಇರೋ ಕಡೆ ರೈಟ್ ಐಪೋಕೊಂಡ್ರೆ ಊತ ಇದೆ, ತುಂಬಾ ಸ್ವೆಲ್ಲಿಂಗು, ಆಮೇಲೆ ಪೇನ್ ಬರ್ತಿದೆ ಅಂತಾನೆ. ತಲೆ ಕಾಯಿತು, ತುಂಬಾ ಗಿಡ್ಡಿನೆಸ್ ಇದೆ, ಅಬ್ಡಮಲ್ ಡಿಸ್ಟೆನ್ಷನ್ ಇದೆ, ಗ್ಯಾಸ್ಟ್ರೈಟಿಸ್ ಇದೆ. ಸೊ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್. ಡೈರೆಕ್ಟ್ ನಂಬರ್ ಕೊಟ್ಟರೆ ನಾವು ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಕ್ ಇಷ್ಟಪಡ್ತೀವಿ. ಪರ್ಸನಲಿ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ನೀವು ಇದು ಮಾಡ್ಕೊಳ್ರಿ, ನೀವು ಬರ್ಕೊಂಬಿಡ್ರಿ. 6, 4, 5 ಬೆಳಗ್ಗೆ ಮತ್ತು ಸಂಜೆ. 6 ಅಂದರೆ ಗ್ಯಾಸ್ಟ್ರೋ ಸಪೋರ್ಟು, 4 ಅಂದರೆ ಲಿವರ್ ಸಪೋರ್ಟು, 5 ಅಂದರೆ ರೀನಲ್ ಸಪೋರ್ಟು. ವೆಲ್ ಡಿಫೈನ್ಡು ಬೆಳಗ್ಗೆ ಮತ್ತು ಸಂಜೆ. ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರು. ಸೊ ಅದು ಟ್ರೀಟ್ಮೆಂಟ್ ಪ್ರೋಟೋಕಾಲು. ಎರಡನೇದು ಇದು ಏನೋ ರೀನಲ್ ಡಯಟು, ಅಂದರೆ ಎಣ್ಣೆ, ಬೆಣ್ಣೆ, ತುಪ್ಪ ತಿನ್ನಬಾರ್ದು. 5 ಗ್ರಾಮ್ ಮೇಲೆ ಶುಗರ್ ತಿನ್ನಬಾರ್ದು. 1 ಲೀಟ್ರ್ ಮೇಲೆ ನೀರು ಕುಡಿಬಾರ್ದು. ಆಮೇಲೆ ಊಟದಲ್ಲಿ ಈ ಲೀಚಿಂಗ್ ಮಾಡಿ ಯಾವುದು ಇದು ವೆಜಿಟಬಲ್ಸು ಅದನ್ನೆಲ್ಲ ಇದು ಮಾಡಬೇಕು. ಸೊ ನಂತರ ಇದು ಅಗಸೆ ಮಜ್ಜಿಗೆ 2 ಸರಿ ತೊಗೊಳ್ಬೇಕು. ಅಗಸೆ ಮಜ್ಜಿಗೆ ಮಾಡೋ ಹೊತ್ತಿನಲ್ಲಿ ಅಗಸೆ ಮಜ್ಜಿಗೆ ಪೌಡ್ರು ಹೊಸದಾಗಿ ಫ್ರೆಶ್ ಆಗಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಮಿಕ್ಸ್ ಮಾಡಿ, ಅದಕ್ಕೆ 3 ಟೇಬಲ್ ಸ್ಪೂನು ಮೊಸರು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾಗ ಎಣ್ಣೆ ಕಾಣಬಾರ್ದು, ಎಣ್ಣಿನ ಅಂಶ, ಮತ್ತು ಅದಕ್ಕೆ ನೀರು ಹಾಕಬಾರ್ದು. ಯಾಕೆಂದರೆ ವಾಟರ್ ಕಂಟೆಂಟು 1 ಲೀಟ್ರ್ ಒಳಗಡೆ ತೊಗೊಳ್ಬೇಕು. ಬಹುಶಃ ನೀವು ಅದು ಊತ ಎಲ್ಲ ಇದೆ ಅಂತ ಹೇಳ್ತಾಯಿದ್ರಿ. ಸೊ ಅದನ್ನು 2 ಸರಿ ತೊಗೊಳ್ಬೇಕು. ಸೊ ನೀವು ಮತ್ತು ಫ್ರೂಟ್ಸನ್ನ ಸ್ವಲ್ಪ ತೊಗೊಳ್ಬೋದು, ಬಾಳೆಹಣ್ಣು ತೊಗೊಳ್ಬಾರ್ದು. ಅದನ್ನೆಲ್ಲ ಫಾಲೋ ಮಾಡ್ತು ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಕಿಡ್ನಿದೇನು ಇನ್ಫೆಕ್ಷನ್ ಆಗಿದೆ ಅದು ಹೋಗ್ತದೆ. ಗಾಲ್ ಬ್ಲಾಡರ್ ಸ್ಟೋನ್ ಏನಿದೆ ಅದು ಸ್ವಲ್ಪ ಲೇಟ್ ಆಗ್ತೈತೆ. ಯಾಕಂದರೆ ಅದು ನನಗೆ ಕೆಲವರು ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರು ಹೇಳ್ತಾರೆ 2 ತಿಂಗಳದಲ್ಲಿ ಹೋಯ್ತು, 3 ತಿಂಗಳದ್ದು ಹೋಯ್ತು ಅಂತ. ನಾನೇನು ಕೊಡ್ತೀನಿ ಅವ್ರಿಗೆ 4 ತಿಂಗಳು 5 ತಿಂಗಳಾಗ್ತದೆ. ಅಫ್ಕೋರ್ಸ್ ಕೆಲವರು 2-3 ತಿಂಗಳಿಗೂ ಹೋಗಿದೆ. ಸೊ ನಿಮಗೆ ಗೊತ್ತಾಗುತ್ತೆ ಹೋಲಿಸ್ಟಿಕ್ಲಿ ಎಷ್ಟು ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ. ಬರೀ ಒಂದು 10 ಡೇಸಲ್ಲೇ ಗೊತ್ತಾಗ್ಬಿಡ್ತದೆ ಅವೆಲ್ಲದನ್ನು. ಬಟ್ ಏನಂದರೆ ನಾನು ಬರೆದಿರೋ ಲಿಟ್ರೇಚರು ಕಳಿಸ್ತಾರೆ. ಆ ಲಿಟ್ರೇಚರ್ನಲ್ಲಿ ಗಮನ ಇಡಬೇಕು ನೀವು. ಅದರಲ್ಲಿ ಒಂದೊಂದು ಪ್ಯಾರದಲ್ಲಿ ಒಂದೊಂದು ಪೇಜ್ ಬರೆದಿದ್ದೀನಿ. ಇದೇನು ಮಾಡಬೇಕು, ಅದಕ್ಕೆ ಯಾವ ಪೇಜಲ್ಲಿದೆ ಓದಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಓದ್ದೆ ಏನೋ ಅವ್ರು ನಮ್ಮವ್ರು ಯಾರೋ ಎಕ್ಸ್ಪ್ಲೈನ್ ಮಾಡ್ತಾರೆ, ಡಯಟಿಷಿಯನ್ಸು, ಡಾಕ್ಟ್ರಸ್ಸು, ಆ ಓದ್ದೇನೆ ಬರೀ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದನ್ನು ಪಾರ್ಷಿಯಲಿ ಫಾಲೋ ಮಾಡ್ತಾರೆ ಡಯಟಲ್ಲಿ. ಸೊ ಆದ್ದರಿಂದ ದಯವಿಟ್ಟು ಅದು ಮಾಡ್ತು ಅಂತಂದರೆ ನಿಮ್ಮ ಬ್ರದರ್ಗೆ ವಿತಿನ್ ನೋ ಟೈಮ್ ಆ ಒಂದು ನೋವಿಂದ ಆಚೆ ಬರ್ತಾರಂತ ನನಗೆ ನಂಬಿಕೆ ಇದೆ.